ನಮಸ್ಕಾರ ವೀಕ್ಷಕರೇ, ಬುಕ್ಸ್ ಆಫ್ Q&A ಕ್ವಿಸ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನೀವು ಮೊದಲ ಬಾರಿ ನಮ್ಮ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ವಿಡಿಯೋ ಕೊನೆಯವರೆಗೂ ನೋಡಿ. ಕೇಳಲಾಗಿರುವ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಗೊತ್ತಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಶುರು ಮಾಡೋಣ. ಮೊದಲನೆಯ ಪ್ರಶ್ನೆ, ರೋಗ ನಿರೋಧಕ ಶಕ್ತಿಯನ್ನು ಯಾವುದು ವೇಗವಾಗಿ ಕಡಿಮೆ ಮಾಡುತ್ತದೆ? ಆಪ್ಷನ್ ಎ ಹಾಲು, ಆಪ್ಷನ್ ಬಿ ಸೋಯಾಬೀನ್, ಆಪ್ಷನ್ ಸಿ ಬೆಲ್ಲ, ಆಪ್ಷನ್ ಡಿ ಸಕ್ಕರೆ. ಸರಿಯಾದ ಉತ್ತರ ಆಪ್ಷನ್ ಡಿ. ರೋಗ ನಿರೋಧಕ ಶಕ್ತಿಯನ್ನು ಸಕ್ಕರೆಯು ವೇಗವಾಗಿ ಕಡಿಮೆ ಮಾಡುತ್ತದೆ. ಎರಡನೆಯ ಪ್ರಶ್ನೆ, ಆಯುಷ್ಮಾನ್ ಭಾರತ್ ಯೋಜನೆ ಸಂಬಂಧಿಸಿದ ಕ್ಷೇತ್ರ ಯಾವುದು? ಆಪ್ಷನ್ ಎ ಶಿಕ್ಷಣ ಕ್ಷೇತ್ರ, ಆಪ್ಷನ್ ಬಿ ಆರೋಗ್ಯ ಕ್ಷೇತ್ರ, ಆಪ್ಷನ್ ಸಿ ಉದ್ಯೋಗ ಕ್ಷೇತ್ರ, ಆಪ್ಷನ್ ಡಿ ಕೃಷಿ ಕ್ಷೇತ್ರ. ಸರಿಯಾದ ಉತ್ತರ ಆಪ್ಷನ್ ಬಿ. ಆಯುಷ್ಮಾನ್ ಭಾರತ್ ಯೋಜನೆ ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಿಸಿದೆ. ಮೂರನೆಯ ಪ್ರಶ್ನೆ, ವಿಷ್ಣು ಶಯನ ಮಾಡುವ ಸರ್ಪ ಯಾವುದು? ಆಪ್ಷನ್ ಎ ವಾಸುಕಿ, ಆಪ್ಷನ್ ಬಿ ಕಾಲಿಯ, ಆಪ್ಷನ್ ಸಿ ಶೇಷನಾಗ, ಆಪ್ಷನ್ ಡಿ ತಕ್ಷಕ. ಸರಿಯಾದ ಉತ್ತರ ಆಪ್ಷನ್ ಸಿ. ವಿಷ್ಣು ಶಯನ ಮಾಡುವ ಸರ್ಪ ಶೇಷನಾಗ. ನಾಲ್ಕನೆಯ ಪ್ರಶ್ನೆ, ರಾವಣನನ್ನು ಸಂಹರಿಸಲು ಬಳಸಿದ ಅಂತಿಮ ಅಸ್ತ್ರ ಯಾವುದು? ಆಪ್ಷನ್ ಎ ಬ್ರಹ್ಮಾಸ್ತ್ರ, ಆಪ್ಷನ್ ಬಿ ನಾಗಾಸ್ತ್ರ, ಆಪ್ಷನ್ ಸಿ ವಾಯವಾಸ್ತ್ರ, ಆಪ್ಷನ್ ಡಿ ಸುದರ್ಶನ ಚಕ್ರ. ಸರಿಯಾದ ಉತ್ತರ ಆಪ್ಷನ್ ಎ. ರಾವಣನನ್ನು ಸಂಹರಿಸಲು ಬಳಸಿದ ಅಂತಿಮ ಅಸ್ತ್ರ ಬ್ರಹ್ಮಾಸ್ತ್ರ. ಐದನೆಯ ಪ್ರಶ್ನೆ, ಕಡಿಮೆ ನೀರು ಕುಡಿಯುವುದರಿಂದ ಯಾವ ಸಮಸ್ಯೆ ಬರುತ್ತದೆ? ಆಪ್ಷನ್ ಎ ಹೃದಯ ಸಮಸ್ಯೆ, ಆಪ್ಷನ್ ಬಿ ಕಿಡ್ನಿ ಸ್ಟೋನ್, ಆಪ್ಷನ್ ಸಿ ಮೈಗ್ರೇನ್, ಆಪ್ಷನ್ ಡಿ ಕ್ಯಾನ್ಸರ್. ಸರಿಯಾದ ಉತ್ತರ ಆಪ್ಷನ್ ಬಿ. ಕಡಿಮೆ ನೀರು ಕುಡಿಯುವುದರಿಂದ ಕಿಡ್ನಿ ಸ್ಟೋನ್ ಬರುತ್ತದೆ. ಆರನೆಯ ಪ್ರಶ್ನೆ, ಪ್ರಪಂಚದಲ್ಲಿ ಅತಿ ಹೆಚ್ಚು ಜ್ವಾಲಾಮುಖಿಗಳನ್ನು ಹೊಂದಿರುವ ದೇಶ ಯಾವುದು? ಆಪ್ಷನ್ ಎ ನಾರ್ವೆ, ಆಪ್ಷನ್ ಬಿ ಥಾಯ್ಲೆಂಡ್, ಆಪ್ಷನ್ ಸಿ ಮಲೇಷಿಯಾ, ಆಪ್ಷನ್ ಡಿ ಇಂಡೋನೇಷಿಯಾ. ಸರಿಯಾದ ಉತ್ತರ ಆಪ್ಷನ್ ಡಿ. ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಜ್ವಾಲಾಮುಖಿಗಳನ್ನು ಹೊಂದಿರುವ ದೇಶ ಇಂಡೋನೇಷಿಯಾ. ಏಳನೆಯ ಪ್ರಶ್ನೆ, ಬಿಪಿ ಸಮಸ್ಯೆ ಇರುವವರು ಆಗಾಗ ಏನನ್ನು ತಿಂದರೆ ಒಳ್ಳೆಯದು? ಆಪ್ಷನ್ ಎ ಎಲೆಕೋಸು, ಆಪ್ಷನ್ ಬಿ ಮೊಟ್ಟೆ, ಆಪ್ಷನ್ ಸಿ ಬಾಳೆಹಣ್ಣು, ಆಪ್ಷನ್ ಡಿ ಬೀಟ್ರೂಟ್. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಡಿ. ಬಿಪಿ ಸಮಸ್ಯೆ ಇರುವವರು ಆಗಾಗ ಎಲೆಕೋಸು ಅಥವಾ ಬೀಟ್ರೂಟ್ ತಿಂದರೆ ಒಳ್ಳೆಯದು. ಎಂಟನೆಯ ಪ್ರಶ್ನೆ, ಹೆಚ್ಚು ಟೊಮೆಟೊ ಸಾಸ್ ತಿನ್ನುವುದರಿಂದ ದೇಹದ ಯಾವ ಭಾಗಕ್ಕೆ ಹಾನಿಯಾಗುತ್ತದೆ? ಆಪ್ಷನ್ ಎ ಹೃದಯ, ಆಪ್ಷನ್ ಬಿ ಮೂತ್ರಪಿಂಡ, ಆಪ್ಷನ್ ಸಿ ಲಿವರ್, ಆಪ್ಷನ್ ಡಿ ಕರುಳು. ಸರಿಯಾದ ಉತ್ತರ ಆಪ್ಷನ್ ಬಿ. ಹೆಚ್ಚು ಟೊಮೆಟೊ ಸಾಸ್ ತಿನ್ನುವುದರಿಂದ ಮೂತ್ರಪಿಂಡಕ್ಕೆ ಹಾನಿಯಾಗುತ್ತದೆ. ಒಂಬತ್ತನೇ ಪ್ರಶ್ನೆ, ರಕ್ತದ ಶುದ್ಧೀಕರಣಕ್ಕೆ ಯಾವ ಹಣ್ಣು ಉತ್ತಮ? ಆಪ್ಷನ್ ಎ ದಾಳಿಂಬೆ ಹಣ್ಣು, ಆಪ್ಷನ್ ಬಿ ಕಿತ್ತಳೆ ಹಣ್ಣು, ಆಪ್ಷನ್ ಸಿ ಸೇಬು ಹಣ್ಣು, ಆಪ್ಷನ್ ಡಿ ಬಾಳೆಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಎ. ರಕ್ತದ ಶುದ್ಧೀಕರಣಕ್ಕೆ ದಾಳಿಂಬೆ ಹಣ್ಣು ಉತ್ತಮ. ಹತ್ತನೆಯ ಪ್ರಶ್ನೆ, ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಎಳನೀರು ಕುಡಿಯುವುದರಿಂದ ಏನು ಪ್ರಯೋಜನ? ಆಪ್ಷನ್ ಎ ಬಿಪಿ ಕಂಟ್ರೋಲ್, ಆಪ್ಷನ್ ಬಿ ಶುಗರ್ ಕಂಟ್ರೋಲ್, ಆಪ್ಷನ್ ಸಿ ಚರ್ಮದ ಆರೋಗ್ಯ, ಆಪ್ಷನ್ ಡಿ ಕಿಡ್ನಿ ಆರೋಗ್ಯ.
ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಆಪ್ಷನ್ ಡಿ. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಎಳನೀರು ಕುಡಿಯುವುದರಿಂದ ಚರ್ಮದ ಆರೋಗ್ಯ ಹೆಚ್ಚುತ್ತದೆ ಮತ್ತು ಕಿಡ್ನಿಯ ಆರೋಗ್ಯ ಹೆಚ್ಚುತ್ತದೆ. 11ನೇ ಪ್ರಶ್ನೆ, ಹೆಚ್ಚು ರೇಷ್ಮೆ ಉತ್ಪಾದನೆ ಮಾಡುವ ಜಿಲ್ಲೆ ಯಾವುದು? ಆಪ್ಷನ್ ಎ ರಾಮನಗರ, ಆಪ್ಷನ್ ಬಿ ಮಂಡ್ಯ, ಆಪ್ಷನ್ ಸಿ ದಕ್ಷಿಣ ಕನ್ನಡ, ಆಪ್ಷನ್ ಡಿ ರಾಯಚೂರು. ಸರಿಯಾದ ಉತ್ತರ ಆಪ್ಷನ್ ಎ. ಹೆಚ್ಚು ರೇಷ್ಮೆ ಉತ್ಪಾದನೆ ಮಾಡುವ ಜಿಲ್ಲೆ ರಾಮನಗರ. 12ನೇ ಪ್ರಶ್ನೆ, ಮಾಂಸವನ್ನು ಹೆಚ್ಚು ಬೇಯಿಸಿದರೆ ಏನಾಗುತ್ತದೆ? ಆಪ್ಷನ್ ಎ ರುಚಿ ಹೆಚ್ಚುತ್ತದೆ, ಆಪ್ಷನ್ ಬಿ ಪೋಷಕಾಂಶಗಳ ನಷ್ಟ, ಆಪ್ಷನ್ ಸಿ ವಿಷಕಾರಿ, ಆಪ್ಷನ್ ಡಿ ಜೀರ್ಣ ಸುಲಭ. ಸರಿಯಾದ ಉತ್ತರ ಆಪ್ಷನ್ ಬಿ. ಮಾಂಸವನ್ನು ಹೆಚ್ಚು ಬೇಯಿಸಿದರೆ ಪೋಷಕಾಂಶಗಳ ನಷ್ಟವಾಗುತ್ತದೆ. 13ನೇ ಪ್ರಶ್ನೆ, ಕಣ್ಣಿನ ದೃಷ್ಟಿಯನ್ನು ಹೆಚ್ಚಾಗಲು ನಾವು ಏನನ್ನು ತಿನ್ನಬೇಕು? ಆಪ್ಷನ್ ಎ ಬೆಲ್ಲ, ಆಪ್ಷನ್ ಬಿ ಬಾದಾಮಿ, ಆಪ್ಷನ್ ಸಿ ಕ್ಯಾರೆಟ್, ಆಪ್ಷನ್ ಡಿ ಅಣಬೆ. ಸರಿಯಾದ ಉತ್ತರ ಆಪ್ಷನ್ ಸಿ. ಕಣ್ಣಿನ ದೃಷ್ಟಿಯನ್ನು ಹೆಚ್ಚಿಸಲು ಕ್ಯಾರೆಟ್ ತಿನ್ನಬೇಕು. 14ನೇ ಪ್ರಶ್ನೆ, ಸೂರ್ಯನ ಬೆಳಕಿನಲ್ಲಿ ಯಾವ ವಿಟಮಿನ್ ಸಿಗುತ್ತದೆ? ಆಪ್ಷನ್ ಎ ವಿಟಮಿನ್ ಡಿ, ಆಪ್ಷನ್ ಬಿ ವಿಟಮಿನ್ ಕೆ, ಆಪ್ಷನ್ ಸಿ ವಿಟಮಿನ್ ಎ, ಆಪ್ಷನ್ ಡಿ ವಿಟಮಿನ್ ಸಿ. ಸರಿಯಾದ ಉತ್ತರ ಆಪ್ಷನ್ ಎ. ಸೂರ್ಯನ ಬೆಳಕಿನಲ್ಲಿ ವಿಟಮಿನ್ ಡಿ ಸಿಗುತ್ತದೆ. 15ನೇ ಪ್ರಶ್ನೆ, ಯಾವುದನ್ನು ಕುಡಿಯುವುದರಿಂದ ಗಂಟಲಿನಲ್ಲಿ ನೋವು ಬೇಗನೆ ನಿವಾರಣೆಯಾಗುತ್ತದೆ? ಆಪ್ಷನ್ ಎ ಜೀರಿಗೆ ಕಷಾಯ, ಆಪ್ಷನ್ ಬಿ ಎಳನೀರು, ಆಪ್ಷನ್ ಸಿ ಬಾದಾಮಿ ಹಾಲು, ಆಪ್ಷನ್ ಡಿ ಶುಂಠಿ ಕಷಾಯ. ಸರಿಯಾದ ಉತ್ತರ ಆಪ್ಷನ್ ಡಿ. ಶುಂಠಿ ಕಷಾಯ ಕುಡಿಯುವುದರಿಂದ ಗಂಟಲಿನಲ್ಲಿ ನೋವು ಬೇಗನೆ ನಿವಾರಣೆಯಾಗುತ್ತದೆ. 16ನೇ ಪ್ರಶ್ನೆ, ರಾತ್ರಿ ಅರಶಿನ ಹಾಲು ಕುಡಿಯುವುದರಿಂದ ನಮಗೆ ಏನು ಪ್ರಯೋಜನ? ಆಪ್ಷನ್ ಎ ನೋವು ನಿವಾರಕ, ಆಪ್ಷನ್ ಬಿ ಸುಲಭ ಜೀರ್ಣಕ್ರಿಯೆ, ಆಪ್ಷನ್ ಸಿ ಉತ್ತಮ ನಿದ್ರೆ, ಆಪ್ಷನ್ ಡಿ ಗ್ಯಾಸ್ಟ್ರಿಕ್ ಕಡಿಮೆ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಸಿ. ರಾತ್ರಿ ಅರಶಿನ ಹಾಲು ಕುಡಿಯುವುದರಿಂದ ನೋವು ನಿವಾರಣೆಯಾಗುತ್ತದೆ ಮತ್ತು ಉತ್ತಮ ನಿದ್ರೆ ಬರುತ್ತದೆ. 17ನೇ ಪ್ರಶ್ನೆ, ಒಂಟಿಯಾಗಿರಲು ಹೆಚ್ಚು ಇಷ್ಟಪಡುವ ಪಕ್ಷಿ ಯಾವುದು? ಆಪ್ಷನ್ ಎ ನವಿಲು, ಆಪ್ಷನ್ ಬಿ ಹದ್ದು, ಆಪ್ಷನ್ ಸಿ ಗಿಳಿ, ಆಪ್ಷನ್ ಡಿ ಕಾಗೆ. ಸರಿಯಾದ ಉತ್ತರ ಆಪ್ಷನ್ ಬಿ. ಒಂಟಿಯಾಗಿರಲು ಹೆಚ್ಚು ಇಷ್ಟಪಡುವ ಪಕ್ಷಿ ಹದ್ದು. 18ನೇ ಪ್ರಶ್ನೆ, ಯಾವ ತರಕಾರಿಗಳಲ್ಲಿ ವಿಟಮಿನ್ ಕೆ ಅಧಿಕವಾಗಿರುತ್ತದೆ? ಆಪ್ಷನ್ ಎ ಬೀಟ್ರೂಟ್, ಆಪ್ಷನ್ ಬಿ ಹಾಗಲಕಾಯಿ, ಆಪ್ಷನ್ ಸಿ ಪಾಲಕ್ ಸೊಪ್ಪು, ಆಪ್ಷನ್ ಡಿ ಈರುಳ್ಳಿ. ಸರಿಯಾದ ಉತ್ತರ ಆಪ್ಷನ್ ಸಿ. ಪಾಲಕ್ ಸೊಪ್ಪುಗಳಲ್ಲಿ ವಿಟಮಿನ್ ಕೆ ಅಧಿಕವಾಗಿರುತ್ತದೆ. 19ನೇ ಪ್ರಶ್ನೆ, ಮನೆಯಲ್ಲಿ ಗುಬ್ಬಚ್ಚಿ ಗೂಡು ಕಟ್ಟಿದರೆ ಏನಾಗುತ್ತದೆ? ಆಪ್ಷನ್ ಎ ಶುಭ, ಆಪ್ಷನ್ ಬಿ ಆರ್ಥಿಕ ಲಾಭ, ಆಪ್ಷನ್ ಸಿ ಅಪಶಕುನ, ಆಪ್ಷನ್ ಡಿ ದರಿದ್ರ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಬಿ. ಮನೆಯಲ್ಲಿ ಗುಬ್ಬಚ್ಚಿ ಗೂಡು ಕಟ್ಟಿದರೆ ಶುಭ ಉಂಟಾಗುತ್ತದೆ ಹಾಗೂ ಆರ್ಥಿಕ ಲಾಭ ಉಂಟಾಗುತ್ತದೆ. 20ನೇ ಪ್ರಶ್ನೆ, ಒಲಿಂಪಿಕ್ ಕ್ರೀಡೆಗಳಲ್ಲಿ ಅತಿ ಹೆಚ್ಚು ಪದಕ ಗೆದ್ದ ದೇಶ ಯಾವುದು? ಆಪ್ಷನ್ ಎ ಇಂಗ್ಲೆಂಡ್, ಆಪ್ಷನ್ ಬಿ ಅಮೇರಿಕ, ಆಪ್ಷನ್ ಸಿ ಆಸ್ಟ್ರೇಲಿಯಾ, ಆಪ್ಷನ್ ಡಿ ಕೊರಿಯಾ. ಸರಿಯಾದ ಉತ್ತರ ಆಪ್ಷನ್ ಬಿ. ಒಲಿಂಪಿಕ್ ಕ್ರೀಡೆಗಳಲ್ಲಿ ಅತಿ ಹೆಚ್ಚು ಪದಕ ಗೆದ್ದ ದೇಶ ಅಮೇರಿಕ.
ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.